The digestive system. The digestive system is also called as gastrointestinal tract. It is also known as alimentary canal. The function of gastrointestinal tract are ingestion, digestion, and absorption of food and excretion of waste products. The digestive system, which contains mouth, pharynx, esophagus, stomach, small intestine, large intestine, rectum, and anal canal. ಡೈಜೆಸ್ಟಿವ್ ಸಿಸ್ಟಮ್ಗೆ ಇನ್ನೊಂದು ಹೆಸರನ್ನು ನಾವು ಕರಿತೀವಿ ಅಲಿಮೆಂಟರಿ ಕ್ಯಾನಲ್ ಅಂತ. ಇಲ್ಲಿ ಮೇಜರ್ ಆಗಿ ಆಗುವಂಥ ಫಂಕ್ಷನಿಂಗ್ ಏನಂತಂದರೆ, ಒಂದು ಇಂಜೆಷನ್, ಎರಡನೇದು ಡೈಜೆಷನ್, ಮೂರನೇದು ಅಬ್ಸರ್ಪ್ಷನ್, ನಾಲ್ಕನೇದು ಎಕ್ಸಿಷನ್ ಅಥವಾ ಎಲಿಮಿನೇಷನ್. It also contains accessory glands. The digestive system will be start from the mouth. When coming to the mouth, the digestive system will be start from as a digestion. The digestion, it will be occurs in two process. First one is mechanical process and second one is chemical process. Mechanical process or mechanical digestion means breakdown of food. Breakdown of food means here it occurs by mastification or chewing. ಅಂದರೆ ಮೆಕ್ಯಾನಿಕಲ್ ಮೆಥಡಲ್ಲಿ ಡೈಜೆಷನ್ ಆಗೋದು ಅಂದರೆ ಮೌತಲ್ಲಿ, ಅಂದರೆ ನಾವು ಚೆನ್ನಾಗಿ ಫುಡ್ನ ಅಗಿಯೋದಾಗಿರ್ಬೋದು ಅಥವಾ ಚೀವ್ ಮಾಡೋದಾಗಿರ್ಬೋದು, ಅದನ್ನು ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರಿತೀವಿ. ಅದೇ ಕೆಮಿಕಲ್ ಡೈಜೆಷನ್ ಅಂತಂತಂದರೆ ದೇರ್ ಈಸ್ ಸಮ್ ಎನ್ಸೈಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಓರಲ್ ಕ್ಯಾವಿಟಿ ಆರ್ ಸಲೈವಾ ವಿಚ್ ಈಸ್ ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್ ಇಂಟು ಸಿಂಪಲ್ ಫಾರಮ್ ಆಫ್ ಮಾಲಿಕ್ಯೂಲ್ಸ್. ಸೊ ಈ ಒಂದು ಪ್ರೋಸೆಸ್ನ ನಾವೇನಂತೀವಿ ಕೆಮಿಕಲ್ ಡೈಜೆಷನ್ ಅಂತ ಕರಿತೀವಿ. ಅಂದರೆ ಎನ್ಸೈಮ್ಸ್ ಆ್ಯಕ್ಷನಿಂದ ಕಾಂಪ್ಲೆಕ್ಸಿಂದ ಸಿಂಪಲ್ ಆಗಿ ಏನಾಗುತ್ತೆ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿ ಓರಲ್ ಕ್ಯಾವಿಟಿಯಲ್ಲ ಸೆಲ್ಸ್ ಎಲ್ಲವೂ ಕೂಡ ಈಸಿಯಾಗಿ ಅದನ್ನು ಏನು ಮಾಡ್ಬೋದು ಅಬ್ಸರ್ವ್ ಮಾಡ್ಬೋದು. ಈ ಎರಡು ಪ್ರೋಸೆಸ್ಸು ಕೂಡ ಎಲ್ಲಾಗುತ್ತೆ ಓರಲ್ ಕ್ಯಾವಿಟಿಯಲ್ಲಾಗೋದು. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತಂದರೆ ಇಂದ ಮೌತ್ ಅಥವಾ ಓರಲ್ ಕ್ಯಾವಿಟಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಎರಡು ಥರದ ಎನ್ಸೈಮ್ಸ್ ನೋಡ್ತೀವಿ. ಒಂದು ಲಿಂಗ್ವಲ್ ಲೈಪೇಸ್, ಎರಡನೇದು ಸಲವರಿ ಅಮಲೇಸ್. ಲಿಂಗ್ವಲ್ ಲೈಪೇಸ್ ಏನು ಮಾಡುತ್ತೆ ಅಂದರೆ ಬ್ರೇಕ್ ಡೌನ್ ಆಫ್ ಟ್ರೈಗ್ಲಿಸರೈಡ್ಸ್ ಟು ಡೈಗ್ಲಿಸರೈಡ್ಸ್ ಆ್ಯಂಡ್ ಫ್ರೀ ಫ್ಯಾಟಿ ಆಸಿಡ್ಸ್. ಇಲ್ಲಿ ಟ್ರೈಗ್ಲಿಸರೈಡ್ಸ್ ಇರೋದು ಡೈಗ್ಲಿಸರೈಡ್ಸ್ ಆಗಿನೂ ಕನ್ವರ್ಟ್ ಆಗುತ್ತೆ ಮತ್ತು ಫ್ರೀ ಫ್ಯಾಟಿ ಆಸಿಡ್ಸ್ ಆಗಿನೂ ಕನ್ವರ್ಟ್ ಆಗುತ್ತೆ. ಅದೇ ಥರನೇ ಸಲವರಿ ಅಮಲೈಸಲ್ಲಿ ಏನಾಯ್ತಂದರೆ ಬ್ರೇಕ್ ಡೌನ್ ಆಫ್ ಸ್ಟಾರ್ಚ್ ಟು ಗ್ಲೂಕೋಸ್. ಸ್ಟಾರ್ಚಿಂದ ಏನಾಗುತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಜೊತೆಗೆ ಇಟ್ ಆಲ್ಸೋ ಕನ್ವರ್ಟೆಡ್ ಇಂಟು ಆಲಿಗೋಸ್ಯಾಕರೈಡ್ಸ್. ದ ಮೌತ್ ಆರ್ ಓರಲ್ ಕ್ಯಾವಿಟಿ ಈಸ್ ಬೌಂಡೆಡ್ ಬೈ ಮಸಲ್ಸ್ ಆ್ಯಂಡ್ ಬೋನ್ಸ್. ಓರಲ್ ಕ್ಯಾವಿಟಿ ಮಸಲ್ಸ್ ಮತ್ತು ಬೋನ್ಸಿಂದ ಫಾರಮ್ ಆಗಿರೋದಂಥದ್ದು. ಆ್ಯಂಟೀರಿಯರಿ ದ ಲಿಪ್ಸ್, ಪೋಸ್ಟೀರಿಯರ್ ದ ಓರೋಫ್ಯಾರಿಂಕ್ಸ್ and lateral muscles of the cheeks are present. The oral cavity is lined throughout with a mucous membrane consisting of stratified squamous epithelium containing a small mucus secreting glands. The oral cavity inner layer which is made up of stratified squamous epithelium cells. ಇದ್ರ ಜೊತೆಗೂ ನಾವೇನು ನೋಡ್ತೀವಿ mucus secreting glands ಇದೆ. The part of the mouth between the gums and the cheeks is the vestibula. ಅಂದರೆ ಗಮ್ಸ್ ಮತ್ತು ಚೀಕ್ಸ್ ಮಧ್ಯೆ ಬರೋಂಥ ಪಾರ್ಟ್ನ ನಾವೇನಂತ ಕರಿತೀವಿ ವೆಸ್ಟಿಬುಲಾ ಅಂತ ಕರಿತೀವಿ. ರಿಮೈನಿಂಗ್ ಪಾರ್ಟ್ ಏನು ಬರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಓರಲ್ ಕ್ಯಾವಿಟಿ ಅಂತ ಕರಿತೀವಿ. ದ ಪ್ಯಾಲೆಟ್ ಫಾರ್ಮ್ಸ್ ದ ರೂಫ್ ಆಫ್ ದ ಮೌತ್ ಇಸ್ ಡಿವೈಡೆಡ್ ಇಂಟು ದ ಆಂಟೀರಿಯರ್ ಹಾರ್ಡ್ ಪ್ಲೇಟ್ ಆ್ಯಂಡ್ ಪೋಸ್ಟೀರಿಯರ್ ಸಾಫ್ಟ್ ಪ್ಲೇಟ್. ಅಂದರೆ ರೂಫ್ ಆಫ್ ದ ಮೌತ್ ಏನಾಗುತ್ತೆ ಅಂದರೆ ಎರಡು ಪಾರ್ಟಾಗಿ ಡಿವೈಡ್ ಆಗುತ್ತೆ. ಆ್ಯಂಟೀರಿಯರ್ ಪಾರ್ಟ್ನ ಹಾರ್ಡ್ ಪ್ಲೇಟ್ ಅಂತೀವಿ, ಅಂದರೆ ಮುಂಭಾಗದಲ್ಲಿ ಬರೋದನ್ನು ಹಾರ್ಡ್ ಪ್ಲೇಟ್ ಅಂತೀವಿ. ಪೋಸ್ಟೀರಿಯರ್ ಅಂದರೆ ಹಿಂಭಾಗದಲ್ಲಿ ಬರೋದನ್ನು ನಾವೇನಂತ ಕರಿತೀವಿ ಸಾಫ್ಟ್ ಪ್ಲೇಟ್ ಅಂತ ಕರಿತೀವಿ. ಹಾರ್ಡ್ ಪ್ಲೇಟ್ ಅಂತಂದರೆ ಏನು ಬರುತ್ತೆ ಅಂತಂದರೆ ಮ್ಯಾಕ್ಸಿಲಾ ಆ್ಯಂಡ್ ಪಾರ್ಟಿನೆ ಬೋನ್ಸ್, ಅಂದರೆ ಮುಂಭಾಗದಲ್ಲಿ ಬರೋಂಥ ಮ್ಯಾಕ್ಸಿಲಾ ಅಂತ ಕರಿತೀವಿ, ಮತ್ತು ಅದರ ಪಾರ್ಟಿನೆ ಬೋನ್ಸ್ ಇರುತ್ತೆ. ಸಾಫ್ಟ್ ಪ್ಲೇಟ್ ಅಂದರೆ ಹಿಂಭಾಗ, ಓರಲ್ ಕ್ಯಾವಿಟಿಯಲ್ಲಿ ಹಿಂಭಾಗದಲ್ಲಿ ಬರ್ತಲ್ಲ ಅದು ಸಾಫ್ಟ್ ಪ್ಲೇಟ್. ಇದು ಮಸಲ್ಸ್ ಕರ್ವ್ ಡೌನ್ವರ್ಡ್ಸ್ ಅಟ್ ದ ಪೋಸ್ಟೀರಿಯರ್ ಎಂಡ್
ದಟ್ ಪಾರ್ಟ್ ಈಸ್ ಕಾಲ್ಡ್ ಸಾಫ್ಟ್ ಪ್ಲೇಟ್ ಅಂತ ಕರಿತೀವಿ. ಆ ಸಾಫ್ಟ್ ಪ್ಲೇಟ್ ಹತ್ರ ಇನ್ನರಲ್ಲಿ ಓರಲ್ ಕ್ಯಾವಿಟಿಲಿ ಪೋಸ್ಟೀರಿಯರಲ್ಲಿ ನಾವು ಮತ್ತೆ ಇನ್ನೊಂದು ಏನು ನೋಡ್ತೀವಿ ಅಂತಂದರೆ ವಿ ವಿಲ್ ಬಿ ಸೀನ್ ದ ಆ್ಯಂಟೀರಿಯರ್ ಫೋಲ್ಡ್ಸ್ ಆ್ಯಂಡ್ ಪೋಸ್ಟೀರಿಯರ್ ಫೋಲ್ಡ್ಸ್. ಅಂದರೆ ಆ್ಯಂಟೀರಿಯರ್ ಫೋಲ್ಡ್ ಅಂತಂತಂದರೆ ಅಲ್ಲಿ ಏನಾಗುತ್ತಂತಂದರೆ ವಿ ಸೀಯಿಂಗ್ ದ ಪ್ಯಾಲ್ಟೋಫ್ಯಾರಿಂಜಿಯಲ್ ಆರ್ಚಸ್. ಯಾವುದು ಪೋಸ್ಟೀರಿಯರ್ ಫೋಲ್ಡ್ಸಲ್ಲಿ ಪ್ಯಾಲೆಟೋಫ್ಯಾರಿಂಜಿಯಲ್ ಆರ್ಚ್ ನೋಡ್ತೀವಿ. ಅದೇ ಥರನೇ ಆ್ಯಂಟೀರಿಯರ್ ಫೋಲ್ಡ್ಸಲ್ಲಿ ಪ್ಯಾಲೆಟೋಗ್ಲಾಸಲ್ ಆರ್ಚಸ್ ಅಂತ ನೋಡ್ತೀವಿ. ಈ ಒಂದು ಆರ್ಚಸ್ ಇನ್ ಬಿಟ್ವೀನಲ್ಲಿ ನಾವು ನೋಡೋಂಥದ್ದೇನು ಪಾಲ್ಟಿನೆಟಾನ್ಸಿಲ್ಸ್ ಅನ್ನೋದನ್ನು ನೋಡ್ತೀವಿ. ಅಟ್ ದ soft plate we will be seeing a hanging down from the middle of the free border of the soft plate, that is we called vulva. It is called vulva. ಆ ಕರು ಶೇಪಲ್ಲಿ ಇರುತ್ತೆ, ಹ್ಯಾಂಗಿಂಗ್ ಸ್ಟ್ರಕ್ಚರಲ್ಲಿ ಇರುತ್ತಲ್ಲ, ಸೊ ಅದನ್ನು vulva ಅಂತ ಕರಿತೀವಿ. So this is regarding about what? Structure of the mouth.